ರುಚಿಯಾದಂಥ ಬೀನ್ಸ್ ಬೇಳೆ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ. ತುಂಬ ರುಚಿಯಾಗಿ ಅಷ್ಟೇ ಸುಲಭವಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮೊದಲು 2 ಗ್ಲಾಸ್ ನೀರು ಬಿಸಿ ಮಾಡಿ 150 ಗ್ರಾಮಷ್ಟು ತೊಗರಿ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ನಾಟಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಹಣ್ಣಾಗಿರೋವಂಥ ಟೊಮೊಟೊ ಹಾಕ್ಕೊಳ್ಳಿ. ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ನಾನು 10ರಿಂದ 12 ಬೀನ್ಸನ್ನು ಹಾಕ್ತಾ ಇದ್ದೀನಿ. ಬೇರೆ ತರಕಾರಿ ಹಾಕಲ್ಲ ಅಲ್ವಾ, ಅದರಿಂದ ಬೀನ್ಸೇ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಕಟ್ಟು ಚೆನ್ನಾಗಿ ಬಿಡುತ್ತೆ. ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೊಳ್ತೀನಿ. ನೋಡಿ, ಈಗ 3 ವಿಸಿಲ್ ಆಗಿದೆ. ಬೇಳೆ ಚೆನ್ನಾಗಿ ಬೆಂದಿದೆ ಅಲ್ವಾ. ಇನ್ನು ಸ್ವಲ್ಪ ಬೇಯಬೇಕು. ಉಪ್ಪು ಖಾರ ಎಲ್ಲ ಬೇಯಷ್ಟರಲ್ಲಿ ಕರೆಕ್ಟಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 2 ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕು. ಈಗ 2 ನಿಮಿಷ ಕುದಿಸ್ಕೊಂಡು ನಾನು ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಕುದೀತಾ ಇದೆ. ಈಗ ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸನ ಸೇರಿಸ್ತಾ ಇದ್ದೀನಿ. ಮತ್ತೊಂದು ಸಲ ಮಿಕ್ಸ್ ಮಾಡಿ ಇನ್ನೂ ಒಂದು 2 ನಿಮಿಷ ಕುದಿಸ್ಬೇಕು. ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮನೇಲೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಕುದೀತಾ ಇದೆ. ಸಾರು ಥಿಕ್ನೆಸ್ ನೋಡಿ ಈ ಥರ ಇದೆ. ಈಗ ಒಗ್ಗರಣೆ ಹಾಕಬೇಕು. ತುಪ್ಪ 1 ಸ್ಪೂನಷ್ಟು ಒಗ್ಗರಣೆ ಪ್ಯಾನಲ್ಲಿ ಹಾಕ್ಕೊಂಡು ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಹಿಂಗು ಸ್ವಲ್ಪ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು. ಸಾಸಿವೆ ಸಿಡಿದ ನಂತರ ಒಂದೇ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರಲ್ಲಿ ಸೇರಿಸ್ಕೊಳ್ಳೋಣ. ಬಿಸಿ ಬಿಸಿ ಒಗ್ಗರಣೆ ಹಾಗೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ. ಸಾರು ಘಮ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೂಪರಾಗಿ ಅಷ್ಟೇ ಸಖತ್ತಾಗಿ ನಮಗೆ ಸಾರು ರೆಡಿಯಾಗಿದೆ. ಈ ಥರ ಸಾರನ್ನು ನೀವು ಮಾಡಿ ನೋಡಿ. ಮನೇಲಿ ಎಲ್ಲರೂ ಮತ್ತೆ ಮಾಡು ಅಂತ ಕೇಳ್ತಾರೆ. ಬಿಸಿ ಬಿಸಿ ಮುದ್ದೆ, ಅನ್ನ, ಚಪಾತಿ, ದೋಸೆ, ಇಡ್ಲಿಗೂ ಸಹ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.